ಎಲ್ರಿಗೂ ನಮಸ್ಕಾರ. ನೋಡಿ, ಇವತ್ತು ನಮ್ಮ ಹನೂರಿನ ಬೆಟ್ಟಳ್ಳಿ ಮಾರಮ್ಮರವರ ಸನ್ನಿಧಿಗೆ ಆಗಮಿಸಿರ್ತೀನಿ. ಸೊ ತಾಯಿಯವರ ದರ್ಶನವನ್ನು ಅರ್ಪಣೆ ಮಾಡ್ತೀನಿ. ಸೊ ಈಗಾಗಲೇ ನಾವು ಪ್ರಸಾದ ಸೇವನೆಯನ್ನು ಮಾಡ್ಕೊಬಂದಿರ್ತೀವಿ. ತಾಯಿಯವರ ಆಸ್ಥಾನದ ದರ್ಶನ ಭಾಗ್ಯವನ್ನು ಪಡೆಯಿರಿ ಬಂಧುಗಳೇ. ನೋಡಿ, ಭಕ್ತರಿಂದ ಈ ರೀತಿ ಆಗಮಿಸಿ ತಾಯಿಯವರ ಒಂದು ಕೃಪಾಶೀರ್ವಾದವನ್ನು ಪಡಿತಾ ಇದ್ದಾರೆ. ಬಾಬಾ ಬಂಧುಗಳೇ, ಈಗಾಗಲೇ ನಮ್ಮ ವ್ಯಾಘ್ರಾನಂದ ಮಠ ಮನೆಯ ಗುರುಗಳು ಈ ತಾಯಿಯ ಸನ್ನಿಧಿಯ ಒಂದಷ್ಟು ಇತಿಹಾಸವನ್ನು ತಿಳಿಸಿದರು. ಸೊ ಮುಂದಿನ ದಿವಸ ಆ ಒಂದು ಇತಿಹಾಸದ ಒಂದು ಮಹತ್ವವನ್ನು ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ತಾಯಿಯವರ ಆಸ್ಥಾನದ ದರ್ಶನವನ್ನು ಕಣ್ತುಂಬಿಕೊಳ್ಳಿ. ನೋಡಿ, ದೇವಸ್ಥಾನದ ಅಲಂಕಾರ ಅದ್ಭುತ, ಅತ್ಯದ್ಭುತ. ನೋಡಿ, ಬನ್ನಿ ಸರ್, ಬನ್ನಿ. ಹೌದಾ? ಹಾಂ, ಎಲ್ಲಿದ್ದೀರಾ? ಅವ್ರಿಗೆ ಹೇಳಿಬಿಡಪ್ಪ ಒಂದು ಸ್ವಲ್ಪ. ಹಾಂ, ನೋಡಿ, ತಾಯಿಯ ಸನ್ನಿಧಿಗೆ ಆಗಮಿಸಿ ತಾಯಿಯವರ ಆಶೀರ್ವಾದವನ್ನು ನೋಡಿ ನಮ್ಮ ಸುತ್ತಮುತ್ತ ಹಳ್ಳಿಯ ಎಲ್ಲ ಭಕ್ತರಿಂದ ಪಡೆಯುತ್ತಿದ್ದಾರೆ. ಸೊ ತಾವು ಸಹ ಅದ್ಭುತ. ಸಾಕು ಮೈಸೂರು, ಸಾಕಿಲ್ಲೇ ಸಾಕು. ನೀವು ಬಾ ಒಳಕ್ಕೆ. ಹಲೋ, ಬಾ ನೀವು ಒಳಕ್ಕೆ, ಒಳಗಡೆ ಬಾ, ಒಳಗಡೆ ನೀವು ಬಾ, ಆ ಕಡೆಯಿಂದ ಬಾ. ಬಂಧುಗಳೇ, ತಮಗೆ ನೇರವಾಗಿ ಬಹಳ ಮುಕ್ತವಾಗಿ ತಾಯಿಯವರ ಆಶೀರ್ವಾದ ಇಷ್ಟು ಸ್ಪಷ್ಟವಾಗಿ ಸಿಗುತ್ತೆ ಅಂದರೆ ನಿಜಕ್ಕೂ ನೀವು ಪುಣ್ಯ ಮಾಡಿದಿರಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಸೊ ದಯವಿಟ್ಟು ತಾಯಿಯವರ ದರ್ಶನವನ್ನು ಪಡೆಯಿರಿ ಬಂಧುಗಳೇ. ನಮ್ಮ ಪ್ರಧಾನ ಅರ್ಚಕರಿದ್ದಾರೆ. ಸೊ ಬೆಟ್ಟಳ್ಳಿ ಮಾರಮ್ಮವರವರ ದರ್ಶನವನ್ನು ನೀಡ್ತಾರೆ. ತಾವು ಸಹ ಸನ್ನಿಧಿಗೆ ಆಗಮಿಸಿ ತಾಯಿಯವರ ಕೃಪಾಶೀರ್ವಾದವನ್ನು ಪಡೆಯಿರಿ ಅಂತ ಈ ವಿಡಿಯೋನ ಎಲ್ಲ ಭಕ್ತವೃಂದಕ್ಕೆ ಅರ್ಪಣೆಯನ್ನು ಮಾಡ್ತಾಯಿದ್ದೀನಿ ಬಂಧುಗಳೇ. ನಮ್ಮ ಜನ್ಮ ಪಾವನ ಆಯ್ತಪ್ಪ, ನಮ್ಮ ಜನ್ಮ ಪಾವನ ಆಯಿತು. ತಾಯಿಯವರ ಆಶೀರ್ವಾದ ಪಡ್ಕೊಳ್ಳಿ. ಸ್ವಾಮಿ ನಮಸ್ತೆ. ಬನ್ನಿ ಸ್ವಾಮಿ, ತಾಯಿ. ಹಾಂ, ಈ ದಿನ ನಾವು ಮತ್ತು ನಮ್ಮ ಬಂಡಳ್ಳಿ ಮಾಯಸ್ ಇಬ್ಬರೂ ಸಹ ತಾಯಿಯವರ ಸನ್ನಿಧಿಗೆ ಆಗಮಿಸಿ ಮಂಗಳವಾರದ ಒಂದು ಪ್ರಸಾದವನ್ನು ತಾಯಿಯವರ ಸನ್ನಿಧಿಯಲ್ಲಿ ಪಡೆದು ತದನಂತರ ಬೆಟ್ಟಳ್ಳಿ ಮಾರಮ್ಮರವರ ದರ್ಶನವನ್ನು ಪಡೆದಿರ್ತೀವಿ. ಬಂಧುಗಳೇ, ಬೆಟ್ಟಳ್ಳಿ ಮಾರಮ್ಮರವರ ತಾಯಿಯ ಸನ್ನಿಧಿಗೆ ಆಗಮಿಸಿ ತಾಯಿಯವರ ಆಶೀರ್ವಾದವನ್ನು ಪಡೆದು ಪ್ರಸಾದ ಸೇವನೆಯನ್ನು ಮಾಡಿ ತದನಂತರ ಇಲ್ಲಿ ಪ್ರಧಾನ ಅರ್ಚಕರಿಂದ ಒಂದಷ್ಟು ಮಾಹಿತಿಯನ್ನು ಪಡಿತೀನಿ. ಗುರುಗಳೇ, ತಾಯಿಯವರ ಬಗ್ಗೆ ನಿಮ್ಗೆ ತಿಳಿದಷ್ಟು ಭಕ್ತವೃಂದಕ್ಕೆ ಮಾಹಿತಿಯನ್ನು ನೀಡಿ. ಭಕ್ತವೃಂದಕ್ಕೆ ಅಂದರೆ ಇಲ್ಲಿ ಹನೂರು ಕ್ಷೇತ್ರದ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಸರ್ವಮಂಗಳೆ ಸ್ವರೂಪಿಣಿಯಾದಂಥ ಬೆಟ್ಟಳ್ಳಿ ಮಾರನ ಆಶೀರ್ವಾದ ಮೊದಲಿಗೆ ಹನೂರು ಕ್ಷೇತ್ರ ಮತ್ತು ಎಲ್ಲ ಕಡೆ ಎಲ್ಲ ಜನಗಳಿಗೂ ಸಿಗಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತಾ, ಇಲ್ಲಿ ತಾಯಿಗೆ ಬಗ್ಗೆ ಹೇಳೋದಾದರೆ ಇಲ್ಲಿ ಬಂದು ಭಕ್ತರಿಗೆ ಯಾರನ್ನೂ ಬರಗೈಲಿ ಕಳಿಸ್ತೋಳಲ್ಲ ನನ್ನ ತಾಯಿ. ಸುಮಾರು ನಾನು ಬಂದು ಈಗ ಸುಮಾರು ವರ್ಷಗಳಿಂದ ಕೇಳ್ತಾ ಇದ್ದೀನಿ. ಯಾರೂ ಕೂಡ ಇಲ್ಲಿ ಬಂದವಳು ಪ್ರಾರ್ಥನೆ ಮಾಡಿ ಕೈ ಮುಗಿದು ಹೋದ ತಕ್ಷಣ ಅವ್ರು ನನಗೆ ನನ್ನ ಸಮಸ್ಯೆ ಬಗೆಹರಿಲ್ಲ ಅಂತ ಹೇಳಿದವರೇ ಇಲ್ಲ. ಎಲ್ಲ ಒಳ್ಳೆಯದಾಗಿದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಬಂದವರಿಗೆಲ್ಲ ಒಳ್ಳೆಯದಾಗಿದೆ. ಪ್ರತಿ ಮಂಗಳವಾರ ಬೆಳಗ್ಗೆ 5:30 ರಾತ್ರಿ 8:30 ತನಕ ವಿಶೇಷ ಪೂಜೆ, ಪುರಸ್ಕಾರ, ಅಲಂಕಾರ ಇರುತ್ತೆ. ಶುಕ್ರವಾರ ಬಂದು ಮಾಮೂಲಿನಂತೆ ಯಥಾಸ್ಥಿತಿ 5 ಗಂಟೆ ತನಕ ಪೂಜೆ ಇರುತ್ತೆ. ಬೇರೆ ದಿನ ನಿತ್ಯ ಪೂಜೆ ಅಂತೂ ಇರುತ್ತೆ. ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 3ರಿಂದ 4 ಗಂಟೆ ತನಕ ಇಲ್ಲಿ ನಿತ್ಯ ಪೂಜೆ ಇರುತ್ತೆ. ಮತ್ತು ಇಲ್ಲಿ ವಿಶೇಷವಾಗಿ ಪ್ರತಿ ಮಂಗಳವಾರ ಮತ್ತು ಅಮಾವಾಸ್ಯೆಗೆ ಅನ್ನದಾಸೋಹ ನಡೆಯುತ್ತೆ. ಮತ್ತು ತಡೆಗೆ ಹೊಡೆಯೋದಾಗುತ್ತೆ. ಮತ್ತು ಏನು ಯಂತ್ರ ತಂತ್ರ ಮಂತ್ರ ಮಾಟ ಎಲ್ಲದಕ್ಕೂ ಪ್ರತಿರೋಧವಾಗಿ ಎಲ್ಲ ರೀತಿ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ ಅವ್ರಗಳಿಗೆ ಭಕ್ತವೃಂದಕ್ಕೆ
ನಾವು ಪ್ರಸಾದವನ್ನು ಅಥವಾ ಇನ್ನೊಂದನ್ನು ಕೊಡ್ತೀವಿ. ಬಾಯಿ ಬೀಗ ಆಗ್ತಾರಲ್ಲ, ಬಾಯಿ ಬೀಗ ವರ್ಷಕ್ಕೊಮ್ಮೆ ಪ್ರತಿ ಮಾರ್ಚಿ ತಿಂಗಳಲ್ಲಿ, ಮಾರ್ಚಿ ಮೊದಲನೇ ವಾರ ಅಥವಾ ಮಾರ್ಚಿ 2ನೇ ವಾರ ಅಥವಾ ಮಾರ್ಚಿ 3ನೇ ವಾರದಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಇಲ್ಲಿ ಜಾತ್ರೆ ನಡೆಯುತ್ತೆ. ಉತ್ಸವ, ಕೊಂಡೋತ್ಸವ ನಡೆಯುತ್ತೆ. ಅಲ್ಲಿ 4 ದಿನದ 15 ದಿನದ ಜಾತ್ರೆ ವಿಶೇಷ ಇರುತ್ತೆ. ಮೊದಲಿಗೆ ಇಲ್ಲಿ ಮಾರ್ಚಿ ತಿಂಗಳಲ್ಲಿ ಹಬ್ಬಕ್ಕೆ ಸಾರೋದು ಅಂತ ಹೇಳ್ತೀವಿ. ಹಬ್ಬಕ್ಕೆ ಸಾರಿದ ನಂತರ ಅದು 8ನೇ ದಿನಕ್ಕೆ ನಾವು ಕಂಬ ಹಾಕ್ತೀವಿ. ಅದಾದ ಮುಂದಿನ ಸೋಮವಾರದಿಂದ ಜಾಗಾರ ಅಂತ ಮಾಡ್ತೀವಿ. ಜಾಗಾರ ನಂತರ ಮಂಗಳವಾರ ತಂಪಿರುತ್ತೆ ಮತ್ತು ರಥ ಇರುತ್ತೆ, ರಥೋತ್ಸವ ಇರುತ್ತೆ. ಆನಂತರ ಬುಧವಾರ ದಿನ ಸಂಜೆ ದೊಡ್ಡ ಬಾಯಿ ಬೀಗ, ಸುಮಾರು 20 ಅಡಿ ಉದ್ದದ್ದು ಬಾಯಿ ಬೀಗ ಇರುತ್ತೆ ಮತ್ತು ಸಾವಿರಾರು ಚಿಕ್ಕ ಬಾಯಿ ಬೀಗಗಳಿರ್ತದೆ. ಮತ್ತು ಬುಧವಾರ ರಾತ್ರಿ ಫುಲ್ ಬೆಳಗ್ಗೆ ತನಕ, ರಾತ್ರಿ 8ರಿಂದ ಬೆಳಗ್ಗೆ ತನಕ ರಂಗಪೂಜೆ ಇರುತ್ತೆ. ಮತ್ತು ಬೆಳಿಗ್ಗೆಯಿಂದ ಅಗ್ನಿಕೊಂಡೋತ್ಸವ ಇರುತ್ತೆ. ಅಲ್ಲಿಗೆ ಗುರುವಾರ ಬೆಳಿಗ್ಗೆ 7:30 8 ಗಂಟೆಗೆ ಹಬ್ಬದ ಮುಗಿಯುತ್ತೆ. ಮತ್ತು ಶುಕ್ರವಾರ ದಿನ ಅಮ್ಮನವರು ತಾಯಿ ಮನೆ ದೊಡ್ಡಿ ಅಂತ ಹೇಳ್ತೀವಿ, ರುದ್ರಶೆಟ್ಟಿ ದೊಡ್ಡಿ, ಅಲ್ಲಿಗೆ ಮೆರವಣಿಗೆ ಹೋಗುತ್ತೆ. ಅಲ್ಲಿ ಆ ರುದ್ರಶೆಟ್ಟಿ ದೊಡ್ಡಿ ಅನ್ನೋ ಗ್ರಾಮದಲ್ಲಿ ಬೆಳಗ್ಗೆ ತನಕ ರಾತ್ರಿ ಎಲ್ಲ ಮೆರವಣಿಗೆ ಆಗುತ್ತೆ. ಮತ್ತು ಅಲ್ಲಿ ತೆಪ್ಪೋತ್ಸವ ನಡೆಯುತ್ತೆ. ಮತ್ತು ಶುಕ್ರವಾರ ಮತ್ತು ಶನಿವಾರ ಮಧ್ಯಾಹ್ನ 3 ಗಂಟೆಗೆ ತಾಯಿತನ ಅನೂರು ಬೆಟ್ಟಳ್ಳಿ ಕ್ಷೇತ್ರಕ್ಕೆ ಬಂದ್ಬಿಟ್ಟು ಆ ಸ್ಥಾನಕ್ಕೆ ಬಂದು ಸೇರ್ಕೋತಾರೆ. ಗುರುಗಳೇ, ಇಲ್ಲಿ ಇನ್ನೊಂದು ವಿಚಾರ ಕೇಳ್ಬಿಟ್ಟೆ. ಈಗ ಮೊಟ್ಟ ಮೊದಲು ನಮ್ಮ ಅನೂರು ಕ್ಷೇತ್ರದಲ್ಲಿ ಈ ಮಾರಿ ಹಬ್ಬ ಅಂತಕ್ಕಂಥದ್ದು ಪ್ರಾರಂಭ ಮಾಡಿ ತದನಂತರ ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ಆಗುತ್ತಾ? ಹೌದು, ಹೌದು. ಫಸ್ಟು ತಾಯಿ ಮೊದಲಿಗೆ ಮಳೆ ಬೆಳೆ ಪ್ರಸಾದ ಕೇಳೋದು ಯಾರೂ ಹೇಳೋದಿಲ್ಲ. ಹೌದು. ಮೊದಲಿಗೆ ಯಾರೇ ಹೇಳ್ಬೇಕಾದ್ರೂ ಅಕ್ಕಯ್ಯನನ್ನು ಕೇಳಬೇಕು. ಅಕ್ಕಯ್ಯ ಏನು ಹೇಳ್ತಾಳೋ ಹಾಗೆ ಅಂತ ಹೇಳಿ ಬೆಟ್ಟಳ್ಳಿ ಮಾರಮ್ಮ ಏನು ಹೇಳ್ತಾಳೆ ಅನೂರು ಕ್ಷೇತ್ರದಲ್ಲಿ ಆ ವಾಕ್ಯ ಪರಿಪಾಲನೆ ನಡೀತಾ ಇದೆ. ಎಲ್ಲ ಕಡೆನೂ ಪ್ರಾರಂಭ ಮಾಡ್ತಾರೆ. ಯಾರೂ ಹೇಳಲ್ಲ. ಯಾವುದೇ ಲಕ್ಷ್ಮಣಿ ಗಂಡನಪಾಳ್ಯ ಎಲ್ಲೇ ಆಗಿರ್ಬೋದು, ಗುರುಗಳೇ, ಅವರು ಅಲ್ಲಿ ದೇವರು ಕೇಳಿದ್ರೆ ಅಕ್ಕಯ್ಯ ಏನು ಹೇಳಿದ್ದಾರೆ ಅದನ್ನ ಪ್ರಕಾರ ನಡೀತದೆ. ಯಾವ ದೇವರು ವಾಕ್ಯ ಕೊಡೋದು. ಅದ್ಭುತ ಗುರುಗಳೇ, ಅದ್ಭುತ. ನನ್ನೆಲ್ಲ ಪೇಜ್ನ ಫಾಲೋವರ್ಸ್ ಮತ್ತು ಯೂಟ್ಯೂಬ್ ಚಾನಲ್ ಚಂದಾದಾರರಿಗೆ ಮತ್ತು ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತರೊಂದಕ್ಕೆ ನಾನು ಈ ಒಂದು ತಾಯಿಯ ಸನ್ನಿಧಿಯ ಒಂದು ದರ್ಶನವನ್ನು ಅರ್ಪಣೆ ಮಾಡುತ್ತಾ ಈ ಕ್ಷೇತ್ರದ ಒಂದು ಮಹಿಮೆ ಮತ್ತು ಈ ಕ್ಷೇತ್ರದ ಒಂದು ಇತಿಹಾಸವನ್ನು ನಮ್ಮ ಪ್ರಧಾನ ಅರ್ಚಕರು ಎಲ್ಲ ಸೂಕ್ತ ಮಾಹಿತಿಯನ್ನು ನೀಡಿರ್ತಾರೆ. ಬಂಧುಗಳೇ, ತಾವೂ ಸಹ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳು ಈ ಕ್ಷೇತ್ರಕ್ಕೂ ಸಹ ಆಗಮಿಸಿ ತಾಯಿಯವರ ಆಶೀರ್ವಾದವನ್ನು ಪಡೆಯಿರಿ, ತಾಯಿಯವರ ಈ ಕ್ಷೇತ್ರದ ಮಹಿಮೆಯನ್ನು ಪಡೆಯಿರಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ. ತಾಯಿ ಬೆಟ್ಟಳ್ಳಿ ಮಾರಮ್ಮ ತಾಯಿಯ ಸನ್ನಿಧಿಯ ಬಹಳ ಮುಕ್ತವಾಗಿ ಎಲ್ಲ ಭಕ್ತರೊಂದಕ್ಕೆ ತಾಯಿಯವರ ಆಶೀರ್ವಾದ ಸಿಗ್ತಾ ಇದೆ. ಬಂಧುಗಳೇ, ತಾಯಿಯವರ ಆಶೀರ್ವಾದ ಸಿಗ್ತಾ ಇದೆ. ಪ್ರತಿಯೊಬ್ಬ ಭಕ್ತಾದಿಗಳು ನಮ್ಮ ಮಾದಪ್ಪನ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥವ್ರು ಈ ಕ್ಷೇತ್ರಕ್ಕೂ ಸಹ ಆಗಮಿಸಿ ಅಂತ ಈ ಸಂದೇಶವನ್ನು ಎಲ್ಲ ಭಕ್ತರೊಂದಕ್ಕೆ ಅನುಕೂಲ ಆಗಲಿ ಎಂಬುಟ್ಟು ಈ ಒಂದು ಮಾಹಿತಿಯನ್ನು ಅರ್ಪಣೆ ಮಾಡ್ತಾ ಇದ್ದೀನಿ. ಬಂಧುಗಳೇ, ಈ ಒಂದು ಮಾಹಿತಿಯನ್ನು ಅರ್ಪಣೆ ಮಾಡ್ತೀನಿ. ಸೊ ಮುಂದಿನ ದಿವಸ ನಮ್ಮ ಏನು ವ್ಯಾಘ್ರಾನಂದ ಮಠಮನೆಯ ಗುರುಗಳು ಒಂದು ಬೆಟ್ಟಳ್ಳಿ ಮಾರಮ್ಮ ತಾಯಿಯ ಸನ್ನಿಧಿ ಬಗ್ಗೆ ಬಹಳ ಅದ್ಭುತವಾದ ಕೆಲವೊಂದು ಇತಿಹಾಸಗಳನ್ನು ತಿಳಿಸ್ಕೊಟ್ಟಿದ್ರು. ಬಹಳ ರೋಮಾಂಚ ಭರಿತವಾಗಿರ್ತದೆ. ಸೊ ಆ ಒಂದು ಇತಿಹಾಸವನ್ನು ನಾನು ಮುಂದಿನ ದಿವಸ ಬಹಳ ಸಂಕ್ಷಿಪ್ತವಾಗಿ ನಮ್ಮ ಗುರುಗಳಿಂದ ಒಂದಷ್ಟು ಮಾಹಿತಿ ಪಡೆದು ಈ ಕ್ಷೇತ್ರದ ಮಹಿಮೆಯನ್ನು ಮತ್ತಷ್ಟು ಇತಿಹಾಸವನ್ನು ನೀಡ್ತೀನಿ ಅಂತ ಹೇಳ್ತಾ ತಾಯಿಯವರ ಆಶೀರ್ವಾದವನ್ನು ಮತ್ತೊಮ್ಮೆ ಅರ್ಪಣೆ ಮಾಡ್ತಾ ತಾಯಿಯವರ ದರ್ಶನವನ್ನು ಮಾಡಿಸ್ತಾ ಈ ವಿಡಿಯೋನ ಇಲ್ಲಿಗೆ ಅಂತ್ಯಗೊಳಿಸ್ತಾ ಇದ್ದೀನಿ. ಬಂಧುಗಳೇ, ಇಲ್ಲಿಗೆ ಅಂತ್ಯಗೊಳಿಸ್ತಿದ್ದೀನಿ. ತಾಯಿ ಬೆಟ್ಟಳ್ಳಿ ಮಾರಮ್ಮರವರು ಎಲ್ಲರಿಗೂ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ವಿಡಿಯೋನ ಎಲ್ಲ ಭಕ್ತರೊಂದಕ್ಕೆ ಅರ್ಪಣೆ ಮಾಡ್ತಾ ಇದ್ದೀನಿ. ಬಂಧುಗಳೇ, ಶ್ರೀ ಕ್ಷೇತ್ರ ಶ್ರೀ ಬೆಟ್ಟಳ್ಳಿ ಮಾರಮ್ಮನ ದೇವಸ್ಥಾನ ಅನೂರು. ಸೊ ಈ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿ ಇಲ್ಲಿನ ತಾಯಿಯ ದರ್ಶನವನ್ನು ಪಡೆದು ತದನಂತರ ನಾನು ಮತ್ತು ನಮ್ಮ ಮಹೇಶ್ ತಾಯಿಯ ಕೃಪಾಶೀರ್ವಾದವನ್ನು ಪಡೆದು ಹೋಗ್ತಾ ಇದ್ದೀವಿ. ಸೊ ತಾವೂ ಸಹ ಈ ಕ್ಷೇತ್ರಕ್ಕೆ, ಈ ಪುಣ್ಯಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿ ಬಂಧುಗಳೇ. ತಾಯಿಯ ಒಂದು ಮಹಿಮೆ ಅತ್ಯದ್ಭುತ ತಾಯಿಯ ಕ್ಷೇತ್ರ. ನಿಜಕ್ಕೂ ನಾನೇ ಪುಣ್ಯವಂತ. ಯಾಕಂದ್ರೆ ನಾನು ತಡವಾಗಿ ಬಂದರೂ ತಾಯಿಯ ಆಶೀರ್ವಾದ ಬಹಳ ಚೆನ್ನಾಗಿ ಸಿಕ್ತು. ತಾಯಿಯ ಆಶೀರ್ವಾದ ನನಗೆ ಲಭಿಸಿದೆ. ನೋಡಿ, ನಮ್ಮ ಅನೂರು ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಆಗಮಿಸಿ ತಾಯಿಯವರ ಕೃಪಾಶೀರ್ವಾದವನ್ನು ಪಡಿತಾ ಇದ್ದಾರೆ. ಬಂಧುಗಳೇ, ತಾಯಿಯವರ ಕೃಪಾಶೀರ್ವಾದವನ್ನು ಪಡಿತಾ ಇದ್ದಾರೆ. ಶ್ರೀ ಕ್ಷೇತ್ರ ಬೆಟ್ಟಳ್ಳಿ ಮಾರಮ್ಮ ಅವರ ತಾಯಿಯ ಸನ್ನಿಧಿಯ ಮತ್ತೊಮ್ಮೆ ದರ್ಶನ ಭಾಗ್ಯವನ್ನು ನೀಡುತ್ತಾ ಈ ಕ್ಷೇತ್ರದ ಮಹಿಮೆಯನ್ನು ಈಗಾಗಲೇ ನಮ್ಮ ಪ್ರಧಾನ ಅರ್ಚಕರು ನೀಡಿರ್ತಾರೆ. ಸ್ವಾಮಿ
ಹಾಂ ಹಾಕ್ಕೊಡ್ತೀನಿ. ಎಲ್ರಿಗೂ ಒಳ್ಳೇದು ಮಾಡಲಿ ತಾಯಿಯವರು. ಇಸ್ಕೊಂಡೆ ಅಣ್ಣ ಇಲ್ಲ ಆಫ್ ಮಾಡಿಲ್ಲ, ಇನ್ನೂ ರನ್ನಿಂಗಲ್ಲೇ ಇದೆ. ಹಾಂ, ಸೊ ತಾಯಿಯವರು ಎಲ್ರೂ ಕಾಪಾಡಲಿ, ಎಲ್ರಿಗೂ ಒಳ್ಳೇದು ಮಾಡಲಿ, ತಾಯಿ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ಎಷ್ಟು ನಿಜಕ್ಕೂ ಇವತ್ತು ಅದು ಯಾವ್ಯಾವ ಜನ್ಮದ ಪುಣ್ಯನ ಗೊತ್ತಿಲ್ಲ. ಈ ಕ್ಷೇತ್ರಕ್ಕೆ ಬಂದು ನನ್ನ ಜನ್ಮ ಪಾವನ ಆಯಿತು ಬಂಧುಗಳೇ. ಹಾಂ, ನಿಜಕ್ಕೂ ನಾನು ಒಂದು ಕ್ಷಣ ಈ ಸನ್ನಿಧಿಯಲ್ಲಿ ಕಳೆದಂತಹ ಈ ಕಾಲಗಳು ನಿಜಕ್ಕೂ ನನ್ನ ಯಾವ ಥರ ನನಗೆ ಹೇಳೋಕ್ಕೆ ಪದಗಳೇ ಇಲ್ಲ, ಅಂತಹ ಒಂದು ಬಾಷ್ಪವಾಗುತ್ತೆ ಈ ತಾಯಿಯ ಸನ್ನಿಧಿಯಲ್ಲಿ. ಸೊ ಪ್ರತಿಯೊಬ್ಬರೂ ಸ್ವಾಮಿಯವರ ಸನ್ನಿಧಿಗೆ ಬರ್ತಕ್ಕಂಥವ್ರು ಪ್ರತಿಯೊಬ್ಬರು ಭೇಟಿ ನೀಡಿ. ಮಂಗಳವಾರ ಆಶೀರ್ವಾದ ಸಿಗುತ್ತೆ, ಮಂಗಳವಾರ ಪ್ರಸಾದ ಸಹ ಇರುತ್ತೆ, ತಾವು ಸಹ ಆಗಮಿಸಿ. ಮೈಸೂರು ಇದೇನು ಸೇವೆ ಓಂ ಶಕ್ತಿಯವ್ರು ಮಾಡಿಸೋದಾ? ಹಾಂ, ಪ್ರಸಾದ ಆಯ್ತು ಸರ್. ತಗೊಂಡೋಗಿಮ್ಮ. ಇಲ್ಲ ಬೇಡ, ತೀರ್ಥ ಹಾಕಿದ್ದೀರಾ? ಹಾಕಿದ್ದೀನಿ. ಬನ್ನಿ ಇಡಿ, ಬನ್ನಿ ಇದನ್ನ ಬನ್ನಿ ಗುರುಗಳ, ಅದೆಲ್ಲ ಆ ಕಡೆ ಇಟ್ಕೊಳ್ಳಿ ಗುರುಗಳೇ. ಎತ್ಕೊಂಡೋದು ನೀವು ಬಿಡಿಯಮ್ಮ, ಇಡಬೇಡಿ ನೀವು. ಹಿಡ್ಕೊಳ್ಳಿ. ಹಿಂಗೆ ಸುಮ್ಮನೆ ಹಾಕಿಸ್ತೀಯ. ಸರ್ ನೋಡಿ, ಓಂ ಶಕ್ತಿಯವರು ಈ ಒಂದು ಗಂಜಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಈ ತಾಯಿಯ ಸನ್ನಿಧಿಯಲ್ಲಿ. ಇನ್ನೂ ಸಾಕಷ್ಟು ಈ ಒಂದು ಪ್ರಸಾದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಆಚರಣೆಗಳಿವೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಸೊ ಆ ಒಂದು ಆಚರಣೆಗಳ ಬಗ್ಗೆ ಮುಂದಿನ ದಿವಸ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ. ಸೊ ತಾವು ಸಹ ತಾಯಿಯವರ ಆಶೀರ್ವಾದ ಪಡೆಯಿರಿ, ತಾಯಿಯವರ ಸನ್ನಿಧಿಗೆ ಆಗಮಿಸಿ. ಸೊ ತೀರ್ಥ ಹಾಕ್ಸ್ಬಿಟ್ಟು ನೋಡಿ, ಇಲ್ಲಿ ಗಂಜಿ ಈ ಒಂದು ಗಂಜಿ ವಿತರಿಸ್ತಾರೆ. ಸೊ ಈ ರೀತಿಯ ಒಂದು ಸೇವೆಗಳನ್ನು ಸಲ್ಲಿಸ್ತಾರೆ, ಸೇವಾರ್ಥಗಳನ್ನು ಮಾಡ್ತಾ ಇರ್ತಾರೆ. ಶ್ರೀ ಕ್ಷೇತ್ರ ಬೆಟ್ಟಳ್ಳಿ ಮಾರಮ್ಮ ತಾಯಿಯ ಸನ್ನಿಧಿಗೆ ಆಗಮಿಸುವ ಭಕ್ತವೃಂದಕ್ಕೆ ಈ ರೀತಿಯ ಒಂದು ಸೇವಾರ್ಥಗಳನ್ನು ಮಾಡಲಾಗುತ್ತೆ ಬಂಧುಗಳೇ. ಈ ರೀತಿಯ ಸೇವಾರ್ಥಗಳನ್ನು ಮಾಡಲಾಗುತ್ತೆ. ಇದೆಲ್ಲ ಕುಡಿಬೇಕು ಫ್ರೆಂಡು. ಓಂ ಶಕ್ತಿ ತಾಯಿ ಮೇಲ್ ಮರುವತ್ತು ಏನೇನು ಎಲ್ಲಿಗೂ ಅರ್ಪಿಸ್ತಾರೆ ಗೊತ್ತಾ? ಏನು ಇವತ್ತು ಶ್ರೀಕಂಠಣ್ಣವ್ರು ಬಂದದ್ದೇ ಎಲ್ಲವೂ ನಮ್ದೊಂದು ಗಿಡ ಮಾಡ್ತಾರೆ. ಅಲ್ಲಿ ನೋಡ ಅದೇ ಇದೆ, ಅದು ರಿಯಲ್. ನಮ್ದಲ್ಲಿ ಬರೀ ಒಂದು ನಿಮಿಷ ಹೋಗ್ಬಿಟ್ಟು ತಳ್ಬಿಡ್ತೀವಿ. ಬಿಸಿ ಆಗದ ಕಣಪ್ಪ. ಯಾರು ಒಂಚೂರು ನೋಡಿ ಟೇಸ್ಟ್ ನೋಡಿ, ಉಪ್ಪು ಸಾಲ್ದಾರ ಕೊಡಿ ಅಲ್ಲಿ ಬಂದಿದ್ದಾರೆ ಭಕ್ತರು ಕೊಡಿ. ಸ್ವಲ್ಪ ಟೇಸ್ಟ್ ನೋಡಿ. ಇಲ್ಲ ಕೊಡಿ, ಏನಾಗಲ್ಲ ಬಿಡವ, ನೀವೇ ಕುಡೀರಿ ಒಂಚೂರು. ಏನಾಗಲ್ಲ. ಹಾಕಕ್ಕೆ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕಕ್ಕೆ. ಅವ ಒಂಚೂರು ಕುಡಿದ್ಬಿಟ್ಟು ಹೇಳವ ಒಂಚೂರು. ತಗೋ ಫ್ರೆಂಡು, ನೀನೇ ಕುಡಿಯವ. ಸಾಲ್ಟ್ ಸರಿ ಇದೆಯಾ? ಹಾಂ ತಗೊಳ್ಳಿ, ದೇವ್ರಿಗೆ ಒಂದೇ ಓಂ ಶಕ್ತಿಗೆ ಹೋಗ್ಬೇಕಾ ಹೆಂಗಮ್ಮ? ಓಂ ಶಕ್ತಿ ಹೋಗಿ ಬಂದ್ರೆ ಹೋಗ್ಬೇಕು ಸ್ವಾಮಿ ಅವ್ರು ನಾವು. ಬಂದೇ ರಾಜಣ್ಣ. ಗಂಜಿ ಕುಡಿತಾನೆ ಬರ್ತೀನಿ ರೀ. ನೋಡಿ. ಪುಣ್ಯಕ್ಷೇತ್ರದಲ್ಲಿ ಪುಣ್ಯದ ಕಾರ್ಯ ನೆರವೇರ್ತೈತೆ. ಈ ತಾಯಿಯ ಕ್ಷೇತ್ರ ಎಷ್ಟು ಅದ್ಭುತವಾಗಿದೆ, ಭಾಳ ಸಂತೋಷ ಆಯಿತು ಗುರುಗಳೇ. ಕುಡಿಯೋಣ ಗುರುಗಳೇ. ಈ ಒಂದು ತಾಯಿಯ ಸನ್ನಿಧಿ, ಬೆಟ್ಟಳ್ಳಿ ಮಾರಮ್ಮ ತಾಯಿಯ ಸನ್ನಿಧಿಗೆ ಪ್ರತಿಯೊಬ್ಬ ಭಕ್ತರಿಂದ ಆಗಮಿಸಿ ತಾಯಿಯವರ ಕೃಪಾಶೀರ್ವಾದವನ್ನು ಪಡೆಯಿರಿ. ತಮ್ಮ ಕೈಲಾದ ಒಂದು ಶಕ್ತಿ ಭಕ್ತಿಯನ್ನು ನೀಡಿರಿ. ಯಾಕಂದರೆ ಸಾವಿರಾರು ಜನಕ್ಕೆ ಅನ್ನಪ್ರಸಾದ ನಡೀತದೆ.
ಅದಕ್ಕೋಸ್ಕರ ಒಮ್ಮೆ ದಯವಿಟ್ಟು ಭೇಟಿ ನೀಡಿ.